ಸೊ ಸಾಕ್ಷಿಗಳೇ ಡಿ ಗ್ಯಾಂಗ್ಗೆ ಮುಳುವಾಗಿದ್ದು ಹೇಗೆ? 231 ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನು ಈಗ ಪೊಲೀಸರು ಸಲ್ಲಿಸಿದ್ದಾರೆ. ಬರೋಬ್ಬರಿ 231 ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಸಲ್ಲಿಸಿರೋದು. ಸೊ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಮರ್ಡರ್ ಗ್ಯಾಂಗ್ಗೆ ಸಾಕ್ಷಿಗಳೇ ಈಗ ಕಂಟಕವಾಗ್ತಾ ಇದೆ. ಯಾವ್ಯಾವುದು? ಭೌತಿಕ ಸಾಕ್ಷ್ಯ, ಒಂದು ಕೂದಲು, ಶೆಡ್ನಲ್ಲಿರುವಂಥ ಮಣ್ಣು ಮತ್ತೆ ಬ್ಲಡ್ ಟೆಸ್ಟ್ ಸಾಕ್ಷಿಗಳಿಂದ ಸಂಕಷ್ಟ ಆಗ್ತಾ ಇರೋದು. ಸಾಂದರ್ಭಿಕ ಸಾಕ್ಷಿ, ಕೊಲೆ ಸ್ಪಾಟ್ನಲ್ಲಿ ಸಿಕ್ಕ ಸಾಕ್ಷಿ, ಶವ ಎಸೆಯಲು ಬಂದವರ ವಿಡಿಯೋ. ಸೊ ಸಾಂದರ್ಭಿಕ ಸಾಕ್ಷಿ, ಕೊಲೆ ಸ್ಪಾಟ್ನಲ್ಲಿ ಸಿಕ್ಕ ಸಾಕ್ಷಿ, ಶವ ಎಸೆಯಲು ಬಂದವರ ವಿಡಿಯೋ. ಇನ್ನು ತಾಂತ್ರಿಕ ಸಾಕ್ಷಿ, ಸಿಸಿಟಿವಿ, ಹಲ್ಲೆ ದೃಶ್ಯಗಳು, ರೇಣುಕಾ ಪ್ರಾಣಭಿಕ್ಷೆ ಕೇಳ್ತಾ ಇರುವಂತಹ ಫೋಟೋಗಳು, ಜೊತೆಗೆ FSL ಮತ್ತು CFSLನ ವರದಿ ಅದನ್ನು ರಿಟ್ರೀವ್ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ತಾಂತ್ರಿಕ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್. ಸೊ ಭೌತಿಕ ಸಾಕ್ಷಿ, ಸಾಂದರ್ಭಿಕ ಸಾಕ್ಷಿ, ತಾಂತ್ರಿಕ ಸಾಕ್ಷಿ. ಇನ್ನೊಂದು ಕಡೆಗೆ ಪ್ರತ್ಯಕ್ಷ ಸಾಕ್ಷಿ. 3 ಹೇಳಿಕೆಗಳಿಂದಲೇ ಮುಳುವು ಅಂತ ಹೇಳ್ತಾ ಇದ್ದಾರೆ. 3 ಹೇಳಿಕೆಗಳು ಈಗ ಮುಳುವಾಗುತ್ತೆ ಅಂತ. ಸೊ ಹಾಗಾಗಿ ಡಿ ಗ್ಯಾಂಗ್ಗೆ ಸಾಕ್ಷಿಗಳೇ ಈಗ ಸಂಕಷ್ಟವನ್ನು ತಂದೊಡ್ತಾ ಇರೋದ್ರಿಂದ ಭೌತಿಕ ಸಾಕ್ಷಿ, ಸಾಂದರ್ಭಿಕ ಸಾಕ್ಷಿ, ತಾಂತ್ರಿಕ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ ಈಗ ಮುಳುವಾಗುತ್ತೆ ಅಂತ ಹೇಳ್ತಾ ಇರೋದು. 231 ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಸಲ್ಲಿಸಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ನಾಳೆಗೆ ಮರ್ಡರ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾಗುತ್ತೆ. ನಾಳೆ ಕೋರ್ಟ್ ಎದುರು ಹಾಜರಾಗಲಿದ್ದಾರೆ ಡಿ ಗ್ಯಾಂಗ್ ಆರೋಪಿಗಳು. ಹಾಜರುಪಡಿಸ್ತಾರೆ ಅವರನ್ನು. ಬಳ್ಳಾರಿ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅನ್ನು ಹಾಜರುಪಡಿಸ್ತಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಮೊದಲ ಬಾರಿ ಕೋರ್ಟ್ ಎದುರು ಆರೋಪಿಗಳನ್ನು ಹಾಜರುಪಡಿಸ್ತಾ ಇರೋದು. ಹಾಗಾಗಿ ಯಾರಾದರೂ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸ್ತಾರಾ ಇಲ್ವಾ ಏನು ಅನ್ನುವಂಥದ್ದನ್ನು ನೋಡಬೇಕು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ನಾಳೆ ಕೋರ್ಟ್ ಎದುರು ಹಾಜರಾಗ್ತಾರೆ. ಅಷ್ಟರೊಳಗೆ ಏನಾದರೂ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ? ಅದನ್ನು ಕೂಡ ಅಲ್ಲಿ ಏನಾದರೂ ಅಪೀಲ್ ಮಾಡುವಂತ ಸಾಧ್ಯತೆ ಇದೆಯಾ? ಈಗಾಗಲೇ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅಂದ್ರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಪವಿತ್ರ ಗೌಡ, ಅನುಕುಮಾರ್, ಕೇಶವ ಮೂರ್ತಿ ಇವರೆಲ್ಲರೂ ಕೂಡ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಇವರ ಜಾಮೀನಿನ ಅರ್ಜಿ ವಜಾ ಆಗಿದೆ. ಅದಾದ ಬಳಿಕ ಪವಿತ್ರ ಗೌಡ ಮತ್ತೆ ಅನುಕುಮಾರ್ ಈಗಾಗಲೇ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಹುಶಃ ನಾಳೆ ಇವರ ಅರ್ಜಿ ವಿಚಾರಣೆಗೆ ಬಂದರೂ ಬರಬಹುದು. ಇವರಿಬ್ಬರನ್ನ ಹೊರತುಪಡಿಸಿದ್ರೆ ಬೇರೆಯವರು ಈವರೆಗೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ, ಇನ್ಕ್ಲೂಡಿಂಗ್ ದರ್ಶನ್ ಕೂಡ ಇದುವರೆಗೂ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ಲಿಲ್ಲ. ಇದೀಗ ಅವರು ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದ್ರಿಂದ ಬಹುಶಃ ನಾಳೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಕಾರಣ ಅವರ ಪತ್ನಿ ಬಳ್ಳಾರಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ವಕಾಲತ್ತು ಫಾರ್ಮ್ ಏನಿದೆ ಅದಕ್ಕೆ ದರ್ಶನ್ ಸಹಿಯನ್ನ ಪಡೆದುಕೊಂಡು ಬಂದಿದ್ದಾರೆ. ಹೀಗಾಗಿ ನಾಳೆ ಚಾರ್ಜ್ ಶೀಟ್ ಅನ್ನ ನೋಡಿ ಗಮನಿಸಿದಂತಹ ಬಳಿಕ ಅದಾದ ಬಳಿಕ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ಗಮನಿಸಿ ಅದಾದ ಬಳಿಕ ಇವರು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಇದಕ್ಕಾಗಿ ಈಗಾಗಲೇ ಹಿರಿಯ ವಕೀಲ CB ನಾಗೇಶ್ ಅವರನ್ನ ಸಂಪರ್ಕ ಮಾಡುವ ಕೆಲಸವನ್ನ ದರ್ಶನ್ ಕುಟುಂಬಸ್ಥರು ಮಾಡಿದ್ದಾರೆ. ಇನ್ನು ಈ ಎಲ್ಲಾ 17 ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ನಾಳೆಗೆ ಮುಕ್ತಾಯವಾಗಲಿದೆ. ಹೀಗಾಗಿ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಂದ್ರೆ ಬೇರೆ ಬೇರೆ ಜೈಲುಗಳಿದ್ದಾರೆ, ಅಲ್ಲಿ ಎಲ್ಲಾ ಜೈಲುಗಳಿಂದಲೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಬೇಕಾಗುತ್ತೆ. ಮತ್ತೆ ನಾಳೆ ಆಕ್ಷೇಪಣೆಯನ್ನ ಸಲ್ಲಿಸೋ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾರೆ. ಅದಾದ ಬಳಿಕ ಮತ್ತೆ 14 ದಿನಗಳ ಕಾಲ ಇವರ ನ್ಯಾಯಾಂಗ ಬಂಧನ ಬಹುತೇಕ ಎಕ್ಸ್ಟೆಂಡ್ ಆಗುತ್ತೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.